Hello everyone, welcome to Navras Master Tutorials. Exercise number 1.2 fourth question. ಏನ್ ಕೊಟ್ಟಿದ್ದಾರೆ ನೋಡಿ, ಇದು ಕ್ಲಾಸ್ ರೂಮ್ ಆಕ್ಟಿವಿಟಿ ಅಂತ ಕೊಟ್ಟಿದ್ದಾರೆ. ಆದ್ರೆ ನಾನು ಇಲ್ಲಿ ರಫ್ ಆಗಿ ಮಾಡಿ ತೋರಿಸ್ತೀನಿ, ನೀವು ಅದನ್ನ ಆಕ್ಚುಯಲ್ ಮೆಜರ್ಮೆಂಟ್ ಇಟ್ಕೊಂಡು ಮಾಡ್ಬೋದು ಮನೆಯಲ್ಲಿ. ಓಕೆ, ಈಗ ನೋಡಿ ಏನ್ ಕೊಟ್ಟಿದ್ದಾರೆ ಫೋರ್ತ್ ಕ್ವಶನ್. ಕನ್ಸ್ಟ್ರಕ್ಟ್ ಎ ಸ್ಕ್ವೇರ್ ರೂಟ್ ಸ್ಪೈರಲ್ ಅಂತ. ಸ್ಪೈರಲ್ ಅಂದ್ರೆ ನಿಮ್ಗೆ ಗೊತ್ತಲ್ವಾ, ಈ ರೀತಿ ಇದನ್ನ ಸ್ಪೈರಲ್ ಅಂತ ಹೇಳ್ತೀವಿ. ಅವ್ರೇನ್ ಹೇಳಿದ್ದಾರೆ, ಸ್ಕ್ವೇರ್ ರೂಟ್ ಇಟ್ಕೊಂಡು ಸ್ಪೈರಲ್ ಮಾಡಿ ಅಂತ ಹೇಳಿದ್ದಾರೆ. ಅದನ್ನ ಯಾವ ರೀತಿ ಮಾಡ್ಬೇಕು ನೋಡೋಣ. ನಾವು ಇದಕ್ಕೂ ಮುಂಚೆನೂ ಮಾಡಿದ್ವಲ್ವಾ ನೋಡಿ. ಫಸ್ಟ್ ಪೈಥಾಗರಸ್ ಥಿಯರಂ ಗೊತ್ತಲ್ವಾ ನಮ್ಗೆ. ನೋಡಿ, ಇದನ್ನೇನಂತೀವಿ, ಹೈಪೋಟೆನಸ್ ಅಂತೀವಿ. ಇದು ಬೇಸ್ ಆಯ್ತು, ಇದು ಪರ್ಪೆಂಡಿಕ್ಯುಲರ್ ಆಯ್ತು. ಸೊ ಫಾರ್ಮುಲಾ ಏನಿದೆ, ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಪರ್ಪೆಂಡಿಕ್ಯುಲರ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್ ಅಲ್ವಾ. ಸೊ ಇದನ್ನೇ ಈ ಫಾರ್ಮುಲಾ ಇಟ್ಕೊಂಡು ನಾವು ಸ್ಕ್ವೇರ್ ರೂಟ್ ಸ್ಪೈರಲ್ ಮಾಡೋಣ. ಅದು ಯಾವ ರೀತಿ ಮಾಡ್ಬೇಕು ನೋಡಿ. ಫಸ್ಟ್ ನಾವು ಸ್ಮಾಲ್ ನಂಬರ್ ಯಾವುದು, ಸ್ಕ್ವೇರ್ ರೂಟ್ 2, ಇದನ್ನೇ ತಗೊಳ್ಳೋಣ. ಓಕೆ, ಸೊ ಇದನ್ನ ತಗೊಳ್ಳೋದಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ ನೋಡಿ, 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. ಓಕೆ, ಹೆಚ್ ಸ್ಕ್ವೇರ್ ನಾವಿಲ್ಲಿ ನೋಡಿ, ಹೆಚ್ ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಅಂಡರ್ ರೂಟ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. ಇಲ್ಲಿ ಹೆಚ್ಚು ನಾವು ರೂಟ್ 2 ತಗೋಬೇಕಿದೆ. ಓಕೆ, ಇಲ್ಲಿ ನೋಡಿ 1 ಸ್ಕ್ವೇರ್ ಅಂದ್ರೆ 1 ಆಯ್ತು, ಪ್ಲಸ್ 1 ನೋಡಿ ಈಕ್ವಲ್ ಆಯ್ತಲ್ವಾ. ರೂಟ್ 2 ಇಸ್ ಈಕ್ವಲ್ಸ್ ಟು 1 ಪ್ಲಸ್ 1 ರೂಟ್ 2 ಆಯ್ತು. ಸೊ ಇದನ್ನೇ ಇಟ್ಕೊಂಡು ನಾವು ನೋಡೋಣ ಮಾಡೋಣ. ನೋಡಿ, ಫಸ್ಟ್ ಈ ರೀತಿ ಇಟ್ಕೊಂಡು ಪ್ರೊಟ್ರಾಕ್ಟರ್ ಇಟ್ಕೊಂಡು 90 ಡಿಗ್ರಿ ಇಲ್ಲಿ ಕರೆಕ್ಟ್ 90 ಡಿಗ್ರಿ ಮೆಜರ್ ಮಾಡಿ ಸ್ಕೇಲ್ ಇಟ್ಕೊಂಡು ಈ ತರ ಲೈನ್ ಮಾಡ್ಕೊಳ್ಳಿ. ಓಕೆ, ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ಓಕೆ, ಇಲ್ಲಿ 90 ಡಿಗ್ರಿನೂ ಬರಬೇಕು. ಓಕೆ, ಇನ್ನ ಎಷ್ಟು ಯೂನಿಟ್ ತಗೋಬೇಕು, ನಾವ್ ಇಲ್ಲೇನ್ ತಗೊಂಡಿದೀವಿ 1 ಪ್ಲಸ್ 1 ಅಂದ್ರೆ ಪರ್ಪೆಂಡಿಕ್ಯುಲರ್ ಕೂಡ 1 ಯೂನಿಟ್ ಇರ್ಬೇಕು, ಬೇಸ್ ಕೂಡ 1 ಯೂನಿಟ್ ಇರ್ಬೇಕು. ಓಕೆ, ಆ ರೀತಿ ಕಂಪಾಸ್ ತಗೊಂಡು ನಾವು ಮಾರ್ಕ್ ಮಾಡ್ಬೇಕು ಈ ಲೈನ್ ಮೇಲೆ 1 ಯೂನಿಟ್ ಸೇಮ್. ಓಕೆ, ಇಲ್ಲಿನೂ ಆರ್ಕ್ ಮಾಡ್ರಿ, ಇಲ್ಲಿನೂ ಆರ್ಕ್ ಮಾಡಿ ಇದನ್ನ ಜಾಯಿನ್ ಮಾಡಿ. ಆಯ್ತಲ್ವಾ. ಇದನ್ನ ನಾವು ಓ ಅಂತ ನೇಮ್ ಮಾಡೋಣ, ಇದನ್ನ ಎ ಬಿ ಅಂತ ನೇಮ್ ಮಾಡೋಣ. ಈಗ ನೋಡಿ, ಇದು 1 ಯೂನಿಟ್ ಇದೆ, ಇದು 1 ಯೂನಿಟ್ ಇದೆ. ಇದು ಎಷ್ಟಿದೆ, ರೂಟ್ 2 ಅಲ್ವಾ. ಇಲ್ಲಿ ನಾವು ಮಾಡಿದೀವಿ. ಈಗ ಇದನ್ನೇ ಬೇಸ್ ಆಗಿ ಇಟ್ಕೊಳ್ಳಿ. ಇಲ್ಲಿ ಹೈಪೋಟೆನಸ್ ಇದೆ ಅಲ್ವಾ, ಇದನ್ನ ಬೇಸ್ ಆಗಿ ಇಟ್ಕೊಂಡು ನೋಡಿ ಇಲ್ಲಿ ಮತ್ತೆ 90 ಡಿಗ್ರಿ ಕನ್ಸ್ಟ್ರಕ್ಟ್ ಮಾಡಿ. ಅದು ಮಾಡೋಕ್ಕೂ ಮುಂಚೆ ಫಸ್ಟ್ ನೋಡಿ, ಈಗ ನಾವು ಫಸ್ಟ್ ಏನ್ ತಗೊಂಡ್ವಿ, ರೂಟ್ 2 ತಗೊಂಡ್ವಿ. ರೂಟ್ 2 ಆದ್ಮೇಲೆ ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತೆ, ರೂಟ್ 3. ರೂಟ್ 3 ಬರ್ಬೇಕಂದ್ರೆ ನಾವು ಇಲ್ಲಿ ಏನ್ ಮಾಡ್ಬೇಕು ನೋಡಿ, ರೂಟ್ 2 ಹೋಲ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ತಗೋಬೇಕು. ನೋಡಿ, ರೂಟ್ 2 ಹೋಲ್ ಸ್ಕ್ವೇರ್ ಅಂದ್ರೆ 2 ಬರುತ್ತಲ್ವಾ, ರೂಟ್ ಹೋದ್ರೆ 2 ಉಳಿಯುತ್ತೆ, ಪ್ಲಸ್ 1 ಆಯ್ತಲ್ವಾ. ಇಲ್ಲಿ ರೂಟ್ 3 ನೋಡ್ರಿ ಈಕ್ವಲ್ ಆಯ್ತಲ್ವಾ. ರೂಟ್ 3 ಇಸ್ ಈಕ್ವಲ್ ಟು 2 ಪ್ಲಸ್ 1 ಅಂಡರ್ ರೂಟ್ 3 ಆಯ್ತು. ಸೊ ಇಲ್ಲಿ ನೋಡಿ, ಈಗ ರೂಟ್ 3 ಇದು ಮಾಡ್ಬೇಕು ನಾವು. ರೂಟ್ 2 ಹೈಪೋಟೆನಸ್ ಆಯ್ತಲ್ವಾ. ಸೊ ಈಗ ರೂಟ್ 3 ಇದು ಮಾಡೋದಕ್ಕೆ ಇದನ್ನೇ ಬೇಸ್ ಆಗಿ ಇಟ್ಕೊಂಡು ಇಲ್ಲಿ ಕಂಪಾಸ್ ಇಟ್ಕೊಂಡು ಮತ್ತೆ 90 ಡಿಗ್ರಿ ನಾನು ಇಲ್ಲಿ ರಫ್ ಆಗಿ ಮಾಡ್ತಾ ಇದ್ದೀನಿ, ನೀವು ಪ್ರೊಟ್ರಾಕ್ಟರ್ ಇಟ್ಕೊಂಡು ಕಂಪಾಸ್ ಇಟ್ಕೊಂಡು ಮಾಡಿ. ಇಲ್ಲಿ 90 ಡಿಗ್ರಿ ಬರಲಿ. ಓಕೆ, ಇಲ್ಲಿ ರೂಟ್ 2 ಆಲ್ರೆಡಿ ಇದೆ, ಇಲ್ಲಿ 1 ಯೂನಿಟ್ ಇರುತ್ತೆ. 1 ಯೂನಿಟ್ ಇಟ್ಕೊಂಡು ಆರ್ಕ್ ಹಾಕಿ ಕಟ್ ಮಾಡಿ. ಇನ್ನು ಈ ಲೈನ್ ಏನಿದೆಯಲ್ಲ ಇದಕ್ಕೆ ಜಾಯಿನ್ ಮಾಡಿ. ನೋಡಿ, ಇದು ಎಷ್ಟಾಯ್ತು ಇವಾಗ ಮೆಷರು,
√3 ಆಯ್ತಲ್ವಾ. ಸೇಮ್ ಅದೇ ರೀತಿ √4 ಮಾಡೋಣ. √4 ಮಾಡೋದಕ್ಕೆ ಅಗೈನ್ ಹಂಗೆ ತಗೋಬೇಕು. ಹೆಂಗೆ ನೋಡಿ, √3 ಹೋಲ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು √2 ಸ್ಕ್ವೇರ್ ಮಾಡಿದ್ರೆ ರೂಟ್ ತೆಗೆದ್ರೆ ಏನಾಗತ್ತೆ 3 ಆಗತ್ತೆ ಅಲ್ವಾ. ಪ್ಲಸ್ 1 ಸ್ಕ್ವೇರ್ ಅಂದ್ರೆ 1 ಆಯ್ತು. √4 ನೋಡಿ ಈಕ್ವಲ್ ಆಯ್ತಲ್ವಾ. √3 ಪ್ಲಸ್ 1 4 ಆಯ್ತು. ಇಲ್ಲಿನೂ √4 ಆಯ್ತು. ಸೊ ಇಲ್ಲಿ ಯಾವ ರೀತಿ ಮಾಡೋದು ನೋಡಿ. ಈಗ ಇದನ್ನೇ ಬೇಸ್ ಇಟ್ಕೊಂಡು √3ನ ಬೇಸ್ ಇಟ್ಕೊಂಡು ಇಲ್ಲಿ ಪ್ರೊಟ್ರಾಕ್ಟ್ ಇಟ್ಕೊಂಡು 90 ಡಿಗ್ರಿ ಮಾಡಿ. ಓಕೆ, ಈ ರೀತಿ. ಓಕೆ, ಇಲ್ಲಿ ನೋಡಿ 1 ಯೂನಿಟ್ ಇಲ್ಲಿ ಆರ್ಕ್ ಮಾಡ್ಕೊಳ್ಳಿ. ಆರ್ಕ್ ಮಾಡ್ಕೊಂಡು ಇದನ್ನ ಜಾಯಿನ್ ಮಾಡಬೇಕು. ಸ್ಕೇಲ್ ತಗೊಂಡು ಜಾಯಿನ್ ಮಾಡಿ. ಈಗ ಈ ಮೆಜರ್ ಹೈಪೋಟೆನಿಸ್ ಇದೆಯಲ್ಲ, ಇದು ಎಷ್ಟಿದೆ ಮೆಜರ್ √4 ಆಯ್ತಲ್ವಾ. √2 ಬಂತು, √3 ಬಂತು, √4 ಬಂತು. ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಬೋದು. ಇದು ನೆವರ್ ಎಂಡಿಂಗ್. ಇದು ಕಂಟಿನ್ಯೂ ನೀವು ಎಷ್ಟು ಮಾಡಿದ್ರೆ ಸ್ಪೈರಲ್ ಅಂತ ಹಂಗೆ ಬರ್ತಾ ಇರುತ್ತೆ, ತಗೋತಿರ್ಬೇಕು. ಓಕೆ, ಸೆಂಟರ್ ಇದೇ ಇರುತ್ತೆ, ಸೆಂಟರ್ ಇದೇ ಇರುತ್ತೆ. ಓಕೆ, ಈಗ ನೆಕ್ಸ್ಟ್ √5 ಮಾಡೋಣ. √5 ಯಾವ ರೀತಿ ಮಾಡಬೇಕು ನೋಡಿ. ಸೇಮ್ ಅದೇ ರೀತಿ √5 ಇಸ್ ಈಕ್ವಲ್ಸ್ ಟು √4 ಹೋಲ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. √4 ಸ್ಕ್ವೇರ್ ಮಾಡಿದ್ರೆ ರೂಟ್ ತೆಗೆದ್ರೆ ಏನಾಗುತ್ತೆ 4 ಉಳಿಯುತ್ತೆ. ಪ್ಲಸ್ 1 ಇಲ್ಲಿನೂ √5 ಆಯ್ತಲ್ವಾ. √5 ಇಸ್ ಈಕ್ವಲ್ಸ್ ಟು √4 ಪ್ಲಸ್ 1. ಈಗ ಇಲ್ಲಿ ಯಾವ ರೀತಿ ಮಾಡಬೇಕು, ಇಲ್ಲಿ ಮತ್ತೆ ಅಗೇನ್ ಪ್ರೊಟ್ರಾಕ್ಟ್ ಇಟ್ಕೊಂಡು ನೋಡಿ 90 ಡಿಗ್ರಿ ಮಾಡಬೇಕು. ರೈಟ್ ಆಂಗಲ್. ಓಕೆ, ಮಾಡಿ 1 ಯೂನಿಟ್ ಇಲ್ಲಿ ಕಟ್ ಮಾಡಿ ಅಗೇನ್ ಇದನ್ನ ಜಾಯಿನ್ ಮಾಡಿ ಸ್ಕೇಲಿಂದ ಮಾಡಿ ಈಗ ನೋಡಿ ಇದೆಷ್ಟು ಬಂತ ಹೈಪೋಟೆನಸ್ √5. ಇದೇ ರೀತಿ ನಾವು ಮಾಡ್ಕೊಂತ ಹೋಗ್ಬೇಕು. ಈಗ ಗೊತ್ತಾಯ್ತಲ್ವಾ ಮೆಥಡ್ ಯಾವ ರೀತಿ ಇದೆ ಅಂತ. ನೋಡಿ √2 ಇಂದ ಮಾಡ್ಕೊಂಡ್ ಬಂದ್ವಿ. ಸೇಮ್ ಇದೇ ರೀತಿ ಅಗೇನ್ ನೆಕ್ಸ್ಟ್ √6 ಮಾಡಿದ್ರು ಅದೇ ರೀತಿ √5 ಹೋಲ್ ಸ್ಕ್ವೇರ್ ಪ್ಲಸ್ 1. √5 ತೆಗೆದ್ರೆ 5 ಪ್ಲಸ್ 1 6 ಆಗುತ್ತೆ. ಇಲ್ಲಿನೂ 90 ಡಿಗ್ರಿ ಪ್ರೊಟ್ರಾಕ್ಟೆಡ್ ಮಾಡಬೇಕು, ಜಾಯಿನ್ ಮಾಡಬೇಕು ಹೈಪೋಟೆನಸ್. ಇದೇ ರೀತಿ ಸ್ಕ್ವೇರ್ ರೂಟ್ ಸ್ಪೈರಲ್ ಮಾಡ್ಬೋದು ನಾವು. ಓಕೆ, ಕನ್ಸ್ಟ್ರಕ್ಟ್ ಅದನ್ನೇ ಅವ್ರು ಹೇಳಿರೋದು. ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ. ಈಗ ನೆಕ್ಸ್ಟ್ ಒನ್ ಮಾಡೋಣ.